ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ನಮಸ್ಕಾರ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ. ಪ್ರಿಯ ಕೇಳುಗರೆ, ಇವತ್ತು ನಾನು ನಿಮ್ಮೊಟ್ಟಿಗೆ ಅಡ್ಡ ಹೆಸರಿನಲ್ಲಿ ನಾವು ವಿಶೇಷ ಚೇತನರನ್ನ ಕರೆದ್ರೆ ಏನಾಗುತ್ತೆ ಅನ್ನೋ ಒಂದು ವಿಷಯದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ಕೇಳುಗರೆ, ಮಾನವ ಸಮಾಜದ ಉತ್ಕರ್ಷಕ್ಕೆ ಸಹಾನುಭೂತಿ, ಗೌರವ ಮತ್ತು ಸಮಾನತೆ ಮೂಲ ಸ್ತಂಭಗಳಾಗಿವೆ. ಆದರೆ ನಮ್ಮ ಸುತ್ತಮುತ್ತಲಿನ ಒಂದು ಗ್ರಾಮೀಣ ಮತ್ತು ಇನ್ನು ಅನೇಕ ನಗರ ಪ್ರದೇಶಗಳಲ್ಲಿ ಅನೇಕರು ತಮ್ಮ ದೈಹಿಕ ಸ್ಥಿತಿಯ ಕಾರಣದಿಂದ ಅವಹೇಳನಕಾರಿ ಪದಗಳಿಗೆ ತುತ್ತಾಗ್ತಿದ್ದಾರೆ. ಅಂದ್ರೆ ಕೊಂಟ, ಕುರುಡ, ಮೂಕ, ಕೊಬ್ಬ ಇವು ಕೇವಲ ಅಡ್ಡ ಹೆಸರಲ್ಲ. ಇವು ಮನುಷ್ಯನ ಸಂಪೂರ್ಣ ಅಸ್ತಿತ್ವವನ್ನೇ ಅವಮಾನಿಸುವ, ಒಂದು ಮನಸ್ಸಿನ ಮೇಲೆ ಆಳವಾದ ಗಾಯ ಮಾಡುವಂತಹ ವಿಷಪೂರಿತ ಶಬ್ದಗಳಾಗಿವೆ. ಕೇಳಿದರೆ, ಇತ್ತೀಚೆಗೆ ಪಾವಗಡ ತಹಶೀಲ್ದಾರ್ ಅವರು ಹೊರಡಿಸಿರುವ ಎಚ್ಚರಿಕೆ, ಅಂಗವಿಕಲರನ್ನ ಅಡ್ಡ ಹೆಸರಿನಿಂದ ಕರೆದ್ರೆ 5 ವರ್ಷ ಜೈಲು ಫಿಕ್ಸ್. ಇದು ಕೇವಲ ಕಾನೂನಿನ ಠರಾವು ಅಲ್ಲ, ಇದು ಶತಮಾನಗಳಿಂದ ಅಂಗವಿಕಲರು ಅನುಭವಿಸುತ್ತಿರುವ ಅವಮಾನದ ವಿರುದ್ಧ ಒಂದು ಐತಿಹಾಸಿಕ ಪ್ರತಿಭಟನೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ವಿಶೇಷ ಚೇತನ ಅಥವಾ ನ್ಯೂನ್ಯತೆಯಲ್ಲ, ಸವಾಲು ಮಾತ್ರ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಮೊದಲು ನಾವು ಭಾಷೆಯನ್ನ ಸರಿಪಡಿಸಿಕೊಳ್ಳಬೇಕು. ಅಂಗವಿಕಲ ಎಂಬ ಪದವು ಕೂಡ ಇಂದಿನ ಸೂಕ್ಷ್ಮ ಸಮಾಜದಲ್ಲಿ ದಿವ್ಯಾಂಗ ಅಥವಾ ವಿಶೇಷ ಚೇತನ ಎಂದು ಪರಿವರ್ತನವಾಗಿದೆ. ದೈಹಿಕವಾಗಿ ಭಿನ್ನತೆ ಹೊಂದಿರುವ ವ್ಯಕ್ತಿ ವಿಕಲ ಅಲ್ಲ, ಅವನು ಅಥವಾ ಅವಳು ಸವಾಲುಗಳನ್ನ ಎದುರಿಸುವ ಒಂದು ಸಮರ್ಥ ವ್ಯಕ್ತಿ. ಒಬ್ಬ ಕುರುಡ ವ್ಯಕ್ತಿಯು ಬ್ರೈಲ್ ಮೂಲಕ ಶಿಕ್ಷಣ ಪಡೆಯಬಲ್ಲ. ಒಬ್ಬ ಮೂಗ ವ್ಯಕ್ತಿಯು ಸಂಕೇತ ಭಾಷೆಯಲ್ಲಿ ನಿಪುಣನಾಗಬಲ್ಲ. ಅವರ ದೈಹಿಕ ಭಿನ್ನತೆಯು ಅವರ ಮಾನವೀಯ ಘನತೆಗೆ ಅಡ್ಡಿಯಲ್ಲ. ಹಾಗಿದ್ದರೂ ಅಜ್ಞಾನ ಮತ್ತು ತಿಳಿಗೇಡಿತನದಿಂದಾಗಿ ಕೆಲವರು ಅವರನ್ನ ಕುಂಟ, ಕಿವುಡ ಎಂಬ ತಾರತಮ್ಯದ ಶಬ್ದಗಳಿಂದ ಸಂಬೋಧಿಸುತ್ತಾರೆ. ಇದು ಕೇವಲ ಶಬ್ದವಲ್ಲ, ಇದು ಒಂದು ಸಾಮಾಜಿಕ ಹಿಂಸೆಯಾಗಿದೆ. ಪಾವಗಡ ತಹಶೀಲ್ದಾರ್ ಅವರು ಸರಿಯಾಗಿ ಗುರುತಿಸಿದ್ದಾರೆ. ಇಂತಹ ಅವಹೇಳನಕಾರಿ ಪದಗಳ ಬಳಕೆ ಸಮಾಜದಲ್ಲಿ ವಿಶೇಷ ಚೇತನರಿಗೆ ಮಾನಸಿಕ ಯಾತನೆಯನ್ನ ಉಂಟು ಮಾಡಬಹುದು. ಅನೇಕ ಬಾರಿ ಅವರು ತಮ್ಮ ಶಿಕ್ಷಣ, ಉದ್ಯೋಗ ಮತ್ತು ಸ್ನೇಹ ಬಾಂಧವ್ಯಗಳಿಂದ ಹೊರಗುಳಿತಿದ್ದಾರೆ. ಈ ಅಡ್ಡ ಹೆಸರುಗಳು ಅವರಿಗೆ ತಮ್ಮದೇ ದೇಹದ ಬಗ್ಗೆ ನಾಚಿಕೆ ಮತ್ತು ಕೀಳಿರಿಮೆಯನ್ನ ತಂದುಕೊಡುತ್ತಿದೆ. ಕೇಳುಗರೆ, ಇನ್ನು ಕಾನೂನಿನ ಕಣ್ಣಿನಲ್ಲಿ ಅಪರಾಧ, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಕ್ಟ್ ಅಂತಂದು ಹೇಳಿ 2016ರಲ್ಲಿ ಜಾರಿಗೆ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ, ವಿಶೇಷ ಚೇತನರ ಅವಮಾನ ಮತ್ತು ತಾರತಮ್ಯವನ್ನ ತಡೆಗಟ್ಟಲು ಭಾರತ ಸರ್ಕಾರವು 2016ರಲ್ಲಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ RPWD ಆಕ್ಟ್ 2016ರನ್ನ ಜಾರಿಗೆಗೊಳಿಸಿದೆ. ಈ ಕಾಯ್ದೆಯು 2017ರಲ್ಲಿ ಏಪ್ರಿಲ್ನಿಂದ ಪ್ರಾಯೋಗಿಕವಾಗಿ ಜಾರಿಯಲ್ಲಿದೆ. ಈ ಕಾಯ್ದೆಯ ಒಂದಿಷ್ಟು ಪ್ರಮುಖ ನಿಬಂಧನೆಗಳನ್ನ ಪಾವಗಡದ ತಹಶೀಲ್ದಾರರು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮೊದಲನೇದು ಸೆಕ್ಷನ್ 92, ಅಪರಾಧಗಳು ಮತ್ತು ಶಿಕ್ಷೆಗಳು. ಯಾವುದೇ ವ್ಯಕ್ತಿಯು ವಿಶೇಷ ಚೇತನ ವ್ಯಕ್ತಿಯನ್ನ ಅವನ ಅಥವಾ ಅವಳ ದೈಹಿಕ, ಮಾನಸಿಕ
ವ್ಯಕ್ತಿಯಲ್ಲಿ ಆಧಾರದ ಮೇಲೆ ಅವಮಾನಿಸಿದರೆ ಅಥವಾ ಕೀಳಾಗಿ ಕಂಡರೆ, ಅವಹೇಳನಕಾರಿ ಪದಗಳಿಂದ ಕರೆದರೆ ಅದು ಗಂಭೀರ ಅಪರಾಧವಾಗಿದೆ. ಇಂತಹ ಅಪರಾಧಕ್ಕೆ ಕನಿಷ್ಠ 6 ತಿಂಗಳುಗಳಿಂದ ಗರಿಷ್ಠ 5 ವರ್ಷದವರೆಗೆ ಕಾರಾಗೃಹ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಬಹುದಾಗಿದೆ. ಇನ್ನು ಸೆಕ್ಷನ್ 89, ಯಾವುದೇ ಸರ್ಕಾರಿ ಕಚೇರಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ವಿಶೇಷ ಚೇತನ ವ್ಯಕ್ತಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸದಿದ್ದರೂ ಅದು ಕೂಡ ಶಿಕ್ಷಾರ್ಹ ಅಪರಾಧ ಎಂದು ಹೇಳ್ತಾರೆ. ಇನ್ನು ಸೆಕ್ಷನ್ 3, ವಿಶೇಷ ಚೇತನರ ವಿರುದ್ಧ ತಾರತಮ್ಯ, ಡಿಸ್ಕ್ರಿಮಿನೇಷನ್ ಅಂತ ನಾವೇನು ಹೇಳ್ತೀವಿ, ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಪಾವಗಡ ಮಾದರಿಯ ಒಂದು ಗ್ರಾಮೀಣ ಆಡಳಿತದಲ್ಲಿ ಬದಲಾವಣೆಯ ಅಲೆ ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಈ ಒಂದು ಪಾವಗಡದಲ್ಲಿ ನಡೆದಂತಹ ಘಟನೆಯು ಒಂದು ಮಹತ್ವವಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಇಂತಹ ಕಾನೂನುಗಳು ಕಾಗದದ ಮೇಲೆ ಮಾತ್ರ ಸೀಮಿತವಾಗಿರುತ್ತವೆ. ಆದ್ರೆ ಇಲ್ಲಿ ತಹಶೀಲ್ದಾರರ ಒಂದು ವಿರ್ಲಗೊಂದಿ ನಾಗರಾಜ್ ಅವರ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಪ್ರಕಟವನ್ನ ಹೊರಡಿಸಿದ್ದಾರೆ. ಅವರು ಸ್ಪಷ್ಟಪಡಿಸಿದ್ದಾರೆ, ಮೊದಲಿಗೆ ಕಟ್ಟುನಿಟ್ಟಿನ ಕ್ರಮ. ಈ ಆದೇಶದ ನಂತರವೂ ಯಾರಾದರೂ ಅಂಗವಿಕಲರನ್ನ ಅವಹೇಳನಕಾರಿಯಾಗಿ ಕರೆದರೆ ಯಾವುದೇ ಮುಲಾಜಿಲ್ಲದೆ ಪ್ರಕರಣವನ್ನ ದಾಖಲಿಸಬಹುದು. 5 ವರ್ಷಗಳ ಜೈಲು ಶಿಕ್ಷೆಗೆ ಕೂಡ ಶಿಫಾರಸು ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ಗ್ರಾಮ ಮಟ್ಟದ ಜಾಗೃತಿ. ಗ್ರಾಮ ಮಟ್ಟದ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸದಸ್ಯರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸಬೇಕು. ಸಮಾನ ನಾಗರಿಕತೆ. ವಿಶೇಷ ಚೇತನರು ಸಮಾಜದ ಸಮಾನ ಅಂಗಗಳು ಅಂತ ನಾವೊಬ್ಬರನ್ನ ಭಾವಿಸಬೇಕು. ಅವರನ್ನ ಅವರ ಮೂಲ ಹೆಸರಿನಿಂದಲೇ ಕರೆಯುವುದು ಸಂಸ್ಕಾರ ನಮ್ಮದಾಗಬೇಕು ಅಂತ ಹೇಳ್ತಾರೆ. ಇನ್ನು ಪಾವಗಡದ ಈ ಒಂದು ಉಪಕ್ರಮವು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಮಾದರಿಯಾಗಬೇಕಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಯೊಬ್ಬರು ಇಷ್ಟೊಂದು ಸೂಕ್ಷ್ಮವಾಗಿ ಸ್ಪಂದಿಸಿದ್ದು ಬಹಳ ಆಶ್ಚರ್ಯಕರ ಮತ್ತು ಅಭಿನಂದನಾರ್ಹ ಅಂತ ನಾವು ಹೇಳ್ಬೋದು. ಹಾಗೆಯೇ ಈಗ ಕುಂಟ, ಚುಡ, ಮೂಗ ಈ ಪದಗಳಿನ ಹಿಂದಿನ ಮಾನಸಿಕ ಹಿಂಸೆ ಬಗ್ಗೆ ನಾವು ಮಾತನಾಡುವುದಾದ್ರೆ, ಭಾಷಾಶಾಸ್ತ್ರದ ಪ್ರಕಾರ ಆ ಪದಗಳು ಕೇವಲ ಅರ್ಥವನ್ನ ಸೂಚಿಸುವುದಿಲ್ಲ, ಅವು ಸಾಮಾಜಿಕ ಸತ್ಯವನ್ನ ನಿರ್ವಹಿಸುತ್ತದೆ. ನಾನು ಒಬ್ಬ ಕಿವುಡ ವ್ಯಕ್ತಿಯನ್ನ ಕಿವುಡ ಎಂದು ಕೂಗಿ ಕರೆದಾಗ ಅವನಿಗೆ ನಾವು ಹೇಳುವುದು, ನೀನು ಕೇಳಲಾರದವನು, ಆದ್ದರಿಂದ ನೀನು ಅಪೂರ್ಣ ಎಂದು ಅವನ ಆತ್ಮಸ್ಥೈರ್ಯವನ್ನ ನಾವು ಕುಗ್ಗಿಸಿದಂತಾಗ್ತದೆ. ಉದಾಹರಣೆಗೆ, ಕುಂಟ ಎಂಬ ಪದವು ಒಬ್ಬ ವ್ಯಕ್ತಿಯ ನಡಿಗೆಯನ್ನ ಮಾತ್ರ ಸೂಚಿಸುವುದಿಲ್ಲ, ಅವನ ಒಂದು ಕ್ರೀಡಾ ಸಾಮರ್ಥ್ಯ, ಚುರುಕುತನವನ್ನ ಅವಮಾನಿಸುತ್ತದೆ. ಇನ್ನು ಕುರುಡ, ಈ ಪದ ಅವನ ಜ್ಞಾನ ಮತ್ತು ದೃಷ್ಟಿ ಇಲ್ಲದಿರುವಿಕೆಯನ್ನ ವ್ಯಂಗ್ಯವಾಗಿ ಸಾರುತ್ತದೆ. ಆದರೆ ಹೆಲೆನ್ ಕೆಲ್ಲರ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಕುರುಡುತನವನ್ನ ಯಾರೂ ಅವರ ಅಸಾಧಾರಣ ಸಾಧನೆಗೆ ಅಡ್ಡಿಯಾಗಲು ಬಿಡಲಿಲ್ಲ. ಅನೇಕ ಸಾಧಕರಿದ್ದಾರೆ. ಮೂಗ ಎಂಬುದು ಅವನ ಮಾತಿನ ಸಾಮರ್ಥ್ಯವನ್ನ ಅಪಹಾಸ್ಯ ಮಾಡುತ್ತದೆ ಮತ್ತು ಅವನ ಬುದ್ಧಿವಂತಿಕೆಯನ್ನ ಪರೀಕ್ಷಿಸುವಂತ ಮಾಡ್ತದೆ. ಹಾಗಾಗಿ ಸ್ನೇಹಿತರೆ, ಇದೊಂದು ವಿಶೇಷ ಚೇತನ ದಿವ್ಯಾಂಗರನ್ನ ನಾವು ಗೌರವದಿಂದ ಕಾಣಬೇಕು. ಇತ್ತೀಚಿನ ದಿನಗಳಲ್ಲಂತೂ ನಾವು ತಂತ್ರಜ್ಞಾನದ ಬೆಳವಣಿಗೆ ಇರ್ಬೋದು ಮತ್ತು ನಮ್ಮ ಸರ್ಕಾರ ನೀಡುವಂತಹ ಗೌರವ ಸ್ಥಾನಮಾನಗಳು, ಸನ್ಮಾನಗಳಿರ್ಬೋದು, ಆ ವಿಶೇಷ ಚೇತನರಿಗೆ ಅವರನ್ನ ಕೂಡ ನೀವು ಕೂಡ ನಮ್ಮಟ್ಟು ಇದ್ದೇವೆ ಅಂತ ಹೇಳಿ ನಮ್ಮ ಒಂದು ವಿಕಸಿತ ಭಾರತದಿಂದ ಒಂದು ಏನು ಕನಸನ್ನ ಕಾಣ್ತಿದ್ದೇವೆ ಅದರಲ್ಲಿ ಅವರನ್ನು ಜೋಡಿಸಿಕೊಳ್ಳಲಾಗ್ತದೆ. ಒಲಿಂಪಿಕ್ಸ್ನಲ್ಲೂ ನಾವು ನೋಡ್ತೇವೆ, ಪ್ಯಾರಾ ಒಲಿಂಪಿಕ್ಸ್ ಅಂತ ವಿಶೇಷ ಚೇತನರಿಗಾಗಿಯೇ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ಹಾಗೆ ರಾಜ್ಯ ಸರ್ಕಾರವೂ ಕೂಡ ಅವರಿಗೆ ಒಂದು ಸೈಕಲ್ ವ್ಯವಸ್ಥೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಹಾಗಾಗಿ ನಾವು ಕೂಡ ಅವರನ್ನ ಗೌರವದಿಂದ ಕಾಣಬೇಕಾಗಿದೆ. ಯಾಕಂದ್ರೆ ಮಾನವ ಒಬ್ಬ ಸಂಘಜೀವಿ, ಒಬ್ಬಂಟಿಯಾಗಿ ಬಾಳಿ ಬದುಕಲಾರ. ಹಾಗಾಗಿ ನಾವು ಕೂಡ
ಈ ಒಂದು ಸಮಾಜದಲ್ಲಿ ಇದ್ದೇವೆ ಅಂದ ಮೇಲೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವುದು ನಮ್ಮ ಕೈಯಲ್ಲಿ ಇರ್ತದೆ. ಹಾಗಾಗಿ ನಾವು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ನೆರೆಹೊರೆಯರಲ್ಲಿ ಯಾರು ವಿಶೇಷ ಚೇತನರಿದ್ದರೆ ಅವರನ್ನು ಗೌರವದಿಂದ ಕಾಣೋಣ. ಅವರು ವಿಶೇಷ ಚೇತನರು, ಅವರಿಗೆ ಯಾವುದೇ ಥರ ಅದು ವೈಫಲ್ಯ ಇಲ್ಲ, ಅವರಿಗೆ ಒಂದು ಆತ್ಮಸ್ಥೈರ್ಯ ಇರ್ತದೆ. ನಾವು ಕೂಡ ಸುತ್ತಮುತ್ತಲಿನಿರುವಂತಹ ಜನರು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಹೊರತು ನೀನು ನಿನ್ನ ಕಡೆ ಕಿವಿ ಕೇಳಿಸಲ್ಲ, ನಿನ್ನ ಕಣ್ಣು ಕಾಣಲ್ಲ, ಹೀಗೆ ಇಂತಹ ಅವಹೇಳನಕಾರಿ ಪದಗಳನ್ನು ಬಳಸಿ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹ ನೆರೆಹೊರೆಯರು ನಾವಾಗಬಾರ್ದು. ಅವರಿಗೆ ಧೈರ್ಯವನ್ನು ತುಂಬಿ ಹೌದು ನೀನು ಮಾಡು, ನಿಮಗೆ ಅವಕಾಶಗಳಿವೆ ಅಂತ ಒಂದು ಪ್ರೋತ್ಸಾಹಿಸುವಂತಹ ನೆರೆಹೊರೆಯರು ನಾವು ಆಗಬೇಕು. ಈ ಪ್ರತಿಯೊಂದು ಪದವು ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಇತಿಹಾಸ, ಭಾವನೆ, ಕನಸು ಮತ್ತು ಶ್ರಮವನ್ನ ಅಲ್ಲಗಳೆಯುತ್ತದೆ. ಮಕ್ಕಳು ಮತ್ತು ಯುವಕರು ಇಂತಹ ಅಡ್ಡ ಹೆಸರುಗಳಿಂದ ಏನಾಗ್ತದಂದ್ರೆ ಬಹಳ ಬೇಗ ತಮ್ಮ ಸ್ವಾಭಿಮಾನವನ್ನ ಕಳೆದುಕೊಳ್ಳುತ್ತಾರೆ. ಅನೇಕ ಬಾರಿ ಅವರು ಶಾಲೆಯನ್ನು ತ್ಯಜಿಸುತ್ತಾರೆ, ಸ್ನೇಹಿತರನ್ನ ಕಳೆದುಕೊಳ್ಳುತ್ತಾರೆ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಹಾಗಾಗಿ ತಹಶೀಲ್ದಾರ್ ಅವರು ಒಂದಿಷ್ಟು ಎಚ್ಚರಿಕೆ ಸಾಮಾಜಿಕ ಪ್ರಭಾವಗಳನ್ನ ನೀಡಿದ್ದಾರೆ. ಮೊದಲಿಗೆ ಭಯದ ವಾತಾವರಣ ಬದಲು ಗೌರವದ ವಾತಾವರಣ. ಹೌದು, ಕಾನೂನಿನಿಂದ ಕಠಿಣತೆಯಿಂದಾಗಿ ಅನೇಕರು ಈಗ ತಮ್ಮ ನಾಲಿಗೆಯನ್ನ ನಿಯಂತ್ರಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಮೊದಲು ಸಾಮಾನ್ಯ ಅನಿಸಿದ ಅವಹೇಳನಗಳು ಈಗ ಅಪರಾಧ ಎಂಬ ಒಂದು ಭಯವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ವಿಶೇಷ ಚೇತನರ ಸಬಲೀಕರಣ. ಇದರಿಂದ ವಿಶೇಷ ಚೇತನರಿಗೆ ತಾನು ಒಂಟಿಯಲ್ಲ, ತಮ್ಮ ರಕ್ಷಣೆಗೆ ಕಾನೂನು ಇದೆ ಎಂಬ ವಿಶ್ವಾಸವೂ ಕೂಡ ಬಂದಿದೆ. ಅವರು ಮೌನವನ್ನ ಮುರಿಯಲು, ತಮ್ಮ ವಿರುದ್ಧ ಅನ್ಯಾಯಕ್ಕೆ ದನಿಯಾಗಲು ಮುಂದಾಗುತ್ತಿದ್ದಾರೆ. ಸಾಮೂಹಿಕ ಜವಾಬ್ದಾರಿ. ತಾಲೂಕು ಆಡಳಿತವು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡುತ್ತಿದೆ. ನೆರೆಹೊರೆಯವರಿರ್ಬೋದು, ಸಹಪಾಠಿಗಳು ಸಹ ಅಪರಾಧಿಗಳ ವಿರುದ್ಧ ದೂರು ನೀಡಲು ಮುಂದಾಗಬಹುದು. ನಿಜವಾದ ಅಡ್ಡ ಹೆಸರು ಮನುಷ್ಯ. ಈ ಸಂದರ್ಭದಲ್ಲಿ ನಾವು ನಮ್ಮ ನಾಗರಿಕ ಕರ್ತವ್ಯವನ್ನ ನೆನಪಿಟ್ಕೊಳ್ಬೇಕು. ಸಂವಿಧಾನದ ಆರ್ಟಿಕಲ್ 21 ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಷ್ಠೆಯಿಂದ ಬದುಕುವ ಹಕ್ಕನ್ನ ನೀಡುತ್ತದೆ. ಅಂಗವಿಕಲರು ಕೂಡ ನಮ್ಮಂತೆ ಮನುಷ್ಯರು, ಅವರಿಗೂ ಕೂಡ ಕನಸುಗಳಿವೆ, ಅವರು ಕೂಡ ಸ್ಪರ್ಧಿಸುವ ಹಕ್ಕಿದೆ. ನಾವು ಬದಲಾವಣೆಯನ್ನ ಹೇಗೆ ಮಾಡಬಹುದು ಅಂತ ಒಂದು ಪ್ರಶ್ನೆ ಮೂಡಿದಾಗ ಇಲ್ಲಿದೆ. ಅದೇನಪ್ಪಾ ಅಂದ್ರೆ, ಪಾಲನೆಯ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಮನೆಯಲ್ಲಿ ಮಕ್ಕಳಿಗೆ ಎಲ್ಲರನ್ನೂ ಅವರವರ ಹೆಸರಿನಿಂದ ಕರೆಯುವ ಒಂದು ಸಂಸ್ಕಾರವನ್ನ ನಾವಿವತ್ತು ಕಲಿಸ್ಬೇಕಾಗಿದೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲೇ ಗುರು ಅಂತ ನಾವು ಏನು ಹೇಳ್ತೇವೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಮನೆಯಿಂದಲೇ ಕಲಿಸಿಕೊಡ್ಬೇಕಾಗಿದೆ. ದೈಹಿಕ ನ್ಯೂನತೆಯನ್ನ ಕುರಿತು ಅಣಕ ಮಾಡುವುದು ತಪ್ಪು ಎಂದು ನಾವು ಹೇಳಿಕೊಡ್ಬೇಕು ನಮ್ಮ ಮಕ್ಕಳಿಗೆ. ಇನ್ನು ಶಾಲೆಗಳಲ್ಲಿ, ಶಾಲಾ ಪಠ್ಯಕ್ರಮದಲ್ಲಿ ವಿಶೇಷ ಚೇತನರ ಸಾಧನೆಗಳನ್ನ ಮತ್ತು ಅವರ ವಿರುದ್ಧದ ಒಂದು ತಾರತಮ್ಯದ ದುಷ್ಪರಿಣಾಮಗಳ ಬಗ್ಗೆ ಪಾಠಗಳಿರಬೇಕು. ಸಹಾನುಭೂತಿಯ ಪಾಠವನ್ನ ಮಾಡಬೇಕು, ಸಹಾಯಕ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು. ಹಾಗಾಗಿ ನಾನು ಈ ಒಂದು ಸಮಯದಲ್ಲಿ ನನ್ನ ಶಾಲಾ ದಿನಗಳಲ್ಲಿ ವಿಶೇಷ ಚೇತನರ ಕುರಿತು ಕಲಿತ ಒಂದಿಷ್ಟು ಪಾಠಗಳನ್ನ ನೆನಪಿಸೋದಾದ್ರೆ, 10ನೇ ತರಗತಿಯಲ್ಲಿ ನಮ್ಮ ಭಾಗದವರು ಅಂದ್ರೆ ಉತ್ತರ ಕರ್ನಾಟಕ ಭಾಗದವರು ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅಂತಂದೇಳಿ ಒಬ್ಬ ವಿಖ್ಯಾತ ಸಂಗೀತ ವಿದ್ವಾಂಸರು ಅಂತ ನಾವು ಹೇಳ್ಬೋದು. ಅವರ ಪಾಠ ಇತ್ತು. ಅವರು ತಮಗೆ 2 ಕಣ್ಣುಗಳು ಇರಲಿಲ್ಲ, ಪೊರೆ ಬಂದಿದ್ವು. ಅಂತಹ ಸಂದರ್ಭದಲ್ಲೂ ಕೂಡ ಅವರು ಹಾರ್ಮೋನಿಯಂ ಅನ್ನ ನುಡಿಸ್ತಿದ್ರು ಮತ್ತು ಅನೇಕ ಅಂಧ ಮಕ್ಕಳಿಗೆ ಒಂದು ಶಾಲೆಯನ್ನ, ಸಂಗೀತ ಶಾಲೆಯನ್ನ ತೆರೆದಿದ್ರು ಅವರು. ಇದು ವಿಶೇಷ ಚೇತನರ ಒಂದು ಸಾಧನೆ ಅಂತಂದು ಹೇಳಿ ನಾವು ಹೇಳ್ಬೋದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಸ್ವತಃ ಯಾರನ್ನೂ ಅಡ್ಡ ಹೆಸರಿನಿಂದ ಕರೆಯುವುದು ಮತ್ತು ನಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳನ್ನ ಕರೆದ್ರೆ ಅದಕ್ಕೆ ನಾವು ತಿದ್ದುವ ಒಂದು ಅವಶ್ಯಕತೆ. ಯಾರಾದರೂ ಈಗ ನಮ್ಮ ಸುತ್ತಮುತ್ತಲಲ್ಲಿ ಯಾರಾದರೂ ಫ್ರೆಂಡ್ಸಿಗೆ ಏನಾದರೂ ಅವಹೇಳನಕಾರಿ, ನೀನು ಕುರುಡ, ನೀನು ಕುಂಟ ಅಂತ ಕರೆದ್ರೆ ನಾವು ತಿಳಿ ಹೇಳಬೇಕು ಅವರಿಗೆ.
ಹಾಗೆ ಕರಿಬೇಡ, ಅವನಿಗೂ ಕೂಡ ಹೆಸರಿದೆ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಆಯಿತು, ಈಗ ಕಾನೂನಿನ ಒಂದು ಸದುಪಯೋಗ ಯಾವ ಥರ ಮಾಡಬೇಕು. ವಿಶೇಷ ಚೇತನ ಪ್ರತಿಯೊಬ್ಬರೂ ಅವಮಾನಿತರಾದಾಗ ಮೌನವಾಗಿರದೆ ನೇರವಾಗಿ ಪೊಲೀಸ್ ಸ್ಟೇಷನ್ ಅಥವಾ ತಾಲೂಕು ಕಚೇರಿಗಳನ್ನು ಸಂಪರ್ಕಿಸಬಹುದು. ಕೇಳುಗರೆ ನೋಡಿ, ಈ ಒಂದು ಸಮಾಜದಲ್ಲಿ ಇದ್ದೇವೆ ಅಂದಮೇಲೆ 5 ಬೆರಳುಗಳು ಸಹ ಸಮವಾಗಿರುವುದಿಲ್ಲ. ಒಬ್ಬನು ಕುಂಟನಿರ್ತಾನೆ, ಒಬ್ಬನು ಕಿವುಡಿರ್ತಾನೆ, ಒಬ್ಬನು ಮೂಗಿರ್ತಾನೆ, ಒಬ್ಬ ಉದ್ದ ಇರ್ತಾನೆ, ಒಬ್ಬ ಗಿಡ್ಡ ಇರ್ತಾನೆ, ಒಬ್ಬನಿಗೆ ಒಂದೇ ಕೈ ಇರುತ್ತೆ, ಒಬ್ಬನಿಗೆ 2 ಕೈ ಇರೋಂಗಿಲ್ಲ, ಇನ್ನು ಒಬ್ರಿಗಂತೂ ಕಾಲಿರೋದಿಲ್ಲ. ಇಂಥವರನ್ನೆಲ್ಲ ನೋಡಿದಾಗ ನಾವು ಅವರಿಗೆ ಕಾಡಿಸೋದು ಅಥವಾ ಹೀನ ಶಬ್ದಗಳನ್ನು ಬಳಸಿ ನೀನು ಹಂಗಿದೆಯಾ, ನಿನ್ನ ದೌರ್ಬಲ್ಯ ಇದು ಅಂತ ಹೇಳಿ ಅವರಿಗೆ ಮನಸ್ಸಿಗೆ ಧಕ್ಕೆಯನ್ನು ಮಾಡಬಾರ್ದು. ಯಾಕಂದರೆ ಅಂಥವರನ್ನು ನಾವು ಹಾಗೆ ಹೀಯಾಳಿಸುವುದರಿಂದ ಮೇಲೆ ದೇವರೊಬ್ಬನು ಇರ್ತಾನೆ. ನಮಗೂ ಕೂಡ ಆತ ಮುಂದೆ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಮುಖಾಂತರನೋ ಏನಾದ್ರು ಮಾಡಿ ನಮಗೂ ಕೂಡ ಏನಾದರೂ ಆಗುವಂತಹ ಸಂಭವತೆಗಳು ಸಹ ಇರ್ತದೆ. ಹಾಗಾಗಿ ನಾವು ಎಲ್ಲರನ್ನ ಗೌರವದಿಂದ ಕಾಣಬೇಕು. ನಮ್ಮ ಸಂವಿಧಾನದ ಪ್ರಕಾರ ಆರ್ಟಿಕಲ್ 21 ಹೇಳುತ್ತೆ, ರೈಟ್ ಟು ಲೈಫ್ ಆ್ಯಂಡ್ ಲಿವ್ ವಿತ್ ಡಿಗ್ನಿಟಿ. ಅಂದರೆ ಜೀವನದ ಹಕ್ಕು, ಜೀವನವನ್ನು ನಡೆಸುವ ಹಕ್ಕು ಮತ್ತು ಒಂದು ಎಂತಹ ಜೀವನ, ಅದು ಸುಮ್ಮನೆ ಜೀವನವನ್ನು ನಡೆಸುವಂತಹ ಹಕ್ಕಲ್ಲ, ಒಂದು ಗೌರವಯುತವಾದ ಜೀವನವನ್ನು ನಡೆಸುವ ಹಕ್ಕನ್ನು ನಮಗೆ ಆರ್ಟಿಕಲ್ 21 ಅಡಿಯಲ್ಲಿ ನೀಡಲಾಗಿದೆ. ಹಾಗಾಗಿ ನಾವು ಕೂಡ ಸಂವಿಧಾನವನ್ನು ಪಾಲಿಸುವುದರ ಜೊತೆಗೆ ಒಂದಿಷ್ಟು ಮಾನವೀಯತೆ ಗುಣಗಳನ್ನು ನಾವಿವತ್ತು ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿದೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಮಾನವ ಒಬ್ಬ ಸಂಘ ಜೀವಿ. ಈ ಒಂದು ಸಮಾಜದಲ್ಲಿ ಇವತ್ತು ಒಬ್ಬಂಟಿಯಾಗಿ ಅವ ಬಾಳಿ ಬದುಕಲಾರ. ಹಾಗಾಗಿನೇ ಒಂದು ಕಮ್ಯುನಿಟಿ, ಒಂದು ಸಮಾಜ, ಒಂದು ಗುಂಪನ್ನು ಇವತ್ತು ದೇವರು ಸೃಷ್ಟಿ ಮಾಡಿದ್ದಾನೆ. ಅಂದರೆ ಆ ಒಂದು ಗುಂಪಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗೌರವಿತವಾಗಿ ನಡೆಸಿಕೊಳ್ಳುವುದು ನಿಮ್ಮೆಲ್ಲರ ಹೊಣೆಗಾರಿಕೆ ಆಗಿದೆ. ಹಾಗಾಗಿ ಅವರನ್ನು ನಾವು ವಿಕಲಾಂಗರು ಅಥವಾ ಏನೋ ಕೈಲಾಗಲಿಲ್ಲದವರು ಅಂತ ಕಾಣೋದಕ್ಕಿಂತ ನಾವು ಅವರನ್ನು ವಿಶೇಷ ಚೇತನರು ಅಂತ ಒಂದು ಗೌರವ ಶಬ್ದದಿಂದ ಕರೆಯೋಣ. ಇಲ್ಲ ಅಂದರೆ ಅವರವರ ಹೆಸರುಗಳನ್ನು ಇಟ್ಟು ಕರೆಯೋಣ. ಇದರಿಂದ ಅವರ ಮನಸ್ಸಿಗೂ ಸಹ ನೋವಾಗುವುದಿಲ್ಲ, ಅವರಿಗೆ ಯಾವುದೇ ಥರ ಆದ ಪರಿಣಾಮವೂ ಸಹ ಬೀಳುವುದಿಲ್ಲ. ಹಾಗೆ ನೋಡಿದರೆ ಎಲ್ಲ ಅಂಗಗಳು ಕರೆಕ್ಟಾಗಿದ್ದು ಕೂಡ ಸಾಧನೆ ಮಾಡೋಕ್ಕೆ ಆಗಲ್ಲ. ಎಷ್ಟೋ ಜನ ಆಲಸ್ಯದಿಂದ ಏನೇನೋ ಮಾಡ್ತಾರೆ. ಆದರೆ ಈ ವಿಶೇಷ ಚೇತನರ ಬಗ್ಗೆ ನಾನು ಕೂಡ ಅನೇಕ ಜನರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರಲ್ಲಿ ನಾನು ಮೊದಲು ವಿಷಯ ಅಂದರೆ ಅವರಿಗೆ ಆತ್ಮಸ್ಥೈರ್ಯ ಹೆಚ್ಚಿರುತ್ತದೆ. ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ನಮಗೆಲ್ಲರಿಗೂ ಕೇವಲ 5 ಪಂಚೇಂದ್ರಿಯಗಳು ವರ್ಕ್ ಮಾಡಿದರೆ ಅವ್ರಿಗೆಲ್ಲ 6 ಪಂಚೇಂದ್ರಿಯಗಳು ವರ್ಕ್ ಮಾಡ್ತಾ ಇರ್ತದೆ. ಹಾಗಾಗಿ ಅವರಲ್ಲಿ ನಮ್ಮೆಲ್ಲರಿಗಿಂತನೂ ಕೂಡ ಅವರಿಗೆ ಇನ್ನೂ ಹೆಚ್ಚದನ್ನು ಸಾಧಿಸಬೇಕು ಅನ್ನೋ ಮನೋಭಾವ ಅವರಲ್ಲಿ ಹೆಚ್ಚಿರ್ತದೆ. ನಾವು ಏನು ವಿಲ್ ಪವರ್ ಅಂತಂದರೆ ಹೇಳ್ತೀವಿ, ಹಾಗಾಗಿ ಅವರು ಜೀವನದಲ್ಲಿ ಇವತ್ತು ಮುಂದೆ ಬರ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರದಲ್ಲಿ ನಾವು IAS ಇರ್ಬೋದು, ಎಲ್ಲದರಲ್ಲೂ ನೋಡ್ತಿದ್ದೇವೆ ವಿಶೇಷ ಚೇತನರು ಅವರ ಕೊಡುಗೆಯನ್ನು ನೀಡ್ತಾನೇ ಬರ್ತಿದ್ದಾರೆ. ಹಾಗಾಗಿ ನಾವು ಅಂತಹ ವಿಶೇಷ ಚೇತನರನ್ನು ಅಡ್ಡ ಹೆಸರಿನಿಂದ ಅಥವಾ ಯಾವುದೋ ಹೀಯಾಳಿಸುವ ಮಾತುಗಳಿಂದ ತುಳಿಯುವ ಪ್ರಯತ್ನ ಮಾಡುವ ಬದಲು ನಾವು ಅವರಿಂದ ಸ್ಫೂರ್ತಿ ಪ್ರೇರಣೆಯನ್ನು ಪಡೆದು ಅವರನ್ನು ಪ್ರೋತ್ಸಾಹಿಸುವ ಒಂದು ಪ್ರಯತ್ನ ಇವತ್ತು ಆಗಬೇಕಾಗಿದೆ. ಆದರೆ ಇವತ್ತಿನ ಜನರಿಗೆ ಮತ್ತು ಇಂದಿನ ಮಕ್ಕಳಿಗೆ ವಿಶೇಷವಾಗಿ ಅಂತಹವರನ್ನು ಕಂಡ್ರೆ ಗೌರವವೇ ಇಲ್ಲ. ಅವರನ್ನು ಅವರು ಎಷ್ಟು ಕೀಳಾಗಿ ನೋಡ್ತಾರೆ ಅಂದರೆ, ಇವಾಗ ಬಸ್ನಲ್ಲಿ ಯಾರೋ ಅಂತಹ ವ್ಯಕ್ತಿಗಳು ವಿಶೇಷ ಚೇತನರು ಬಂದರೆ ಅವರಿಗೆ ಎದ್ದು ಆಸನಗಳನ್ನು ಬಿಟ್ಟು ಕೊಡಬೇಕಾಗಿದೆ. ಇಂತಹ ಸಂಸ್ಕೃತಿಯನ್ನು ನಾವು ಮನೆಯಲ್ಲೇ ಹೇಳಿಕೊಡ್ಬೇಕಾಗಿದೆ. ಕೇಳುಗರೆ, ಇನ್ನು ಐತಿಹಾಸಿಕ ಸಂದರ್ಭ ಹೇಗಿತ್ತು ಮತ್ತು ಮುಂದಿನ ಹಾದಿ ಯಾವ ಥರ ಇರಬೇಕು ಅಂತ ನೋಡಿದರೆ, ಇತಿಹಾಸದಲ್ಲಿ ಅಂಗವಿಕಲರು ಅನೇಕ ಕ್ರೌರ್ಯಗಳನ್ನು ಎಸಗಿದ್ದಾರೆ. ಅಂಗವಿಕಲರು ರೋಮನ್ ಸಮಾಜದಲ್ಲಿ ಅವರನ್ನು ಅನುಪಯುಕ್ತ ಎಂದು ನದಿಗೆ ಎಸೆಯಲಾಗಿತ್ತು. ಇನ್ನು ನಾಜಿ ಜರ್ಮನಿ, ಹಿಟ್ಲರ್ ಅವರ ಒಂದು ಸಾವಿನ ಶಿಬಿರಗಳಲ್ಲಿ ಕಳುಹಿಸಲಾಗ್ತಿತ್ತು. ಇದು ನಾವು ಅಷ್ಟು ಕ್ರೂರವಾಗಿಲ್ಲ ಈಗಿನ ಒಂದು ನೋಡಿದರೆ. ಆದರೆ ಅಡ್ಡ ಹೆಸರು ಮೂಲಕ ಅವರನ್ನು ಹಿಂಸಿಸುವುದು ಕೂಡ ಒಂದು ರೀತಿಯ ಮಾನಸಿಕ ಹತ್ಯೆ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು.
ಹಾಗಾಗಿ ಪಾವಗಡದ ತಹಶೀಲ್ದಾರ್ ಅವರು ಮಾಡಿರುವುದು ಕೇವಲ ಒಂದು ಆದೇಶವಲ್ಲ, ಅದು ಒಂದು ಕ್ರಾಂತಿಯ ಬೀಜ ಅಂತ ನಾವು ಹೇಳಬೇಕು. ಆದರೆ ಕೇವಲ ಆದೇಶ ಮತ್ತು ಜೈಲು ಶಿಕ್ಷೆಯಿಂದ ಮಾತ್ರ ಸಮಾಜ ಬದಲಾಗಲ್ಲ. ನಮ್ಮ ಒಂದು ಮನಸ್ಸುಗಳ ಒಂದು ಏನಾಗಬೇಕಂದ್ರೆ ಮನಸ್ಸುಗಳಿಂದ ಅಮೂಲ್ಯವಾದ ಬದಲಾವಣೆ ಬರಬೇಕಾಗಿದೆ. ನಾವು ಪ್ರತಿಯೊಬ್ಬ ವಿಶೇಷ ಚೇತನ ವ್ಯಕ್ತಿಯ ಮೊದಲು ಮನುಷ್ಯನು ಅಂತ ನಾವು ಕಾಣಬೇಕು. ಅವನ ಕಣ್ಣಿಗೆ ಕಾಣದಿದ್ದರೂ ಕಿವಿ ಕೇಳಿಸಿದ್ದರೂ ಅವನ ಹೃದಯವಂತೂ ಮಿಡಿತಾ ಇರ್ತದೆ. ಹಾಗಾಗಿ ಅವರನ್ನು ನಾವು ಗೌರವದಿಂದ ಕಾಣಬೇಕು. ಅಡ್ಡ ಹೆಸರಲ್ಲ, ಗೌರವವೇ ನಿಜವಾದ ಸಂಬೋಧನೆಯಾಗಲಿ. ಪದಗಳು ಈಗ ಗಾಯವಾಗಬಹುದು ಅಥವಾ ಗುಣಪಡಿಸಬಹುದು, ಆಯ್ಕೆ ನಮ್ಮದು. ಪಾವಗಡದ ಈ ಒಂದು ಮಹತ್ವ ನಿರ್ಧಾರವು ದೇಶದ ಪ್ರತಿ ಹಳ್ಳಿ, ಪ್ರತಿ ಪಟ್ಟಣದಲ್ಲಿ ಮಾದರಿಯಾಗಲಿ. ವಿಶೇಷ ಚೇತನರ ಘನತೆಯನ್ನ ಉಳಿಸೋಣ, ಸಮಾಜವನ್ನ ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.